ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇರ್ ಆಯಿಲಿಂಗ್ ಮಾಡ್ತಾ ಇದ್ದೀನಿ. ಹೇರ್ ಆಯಿಲಿಂಗ್ ಹೇಗೆ ಮಾಡಬೇಕು ಹಾಗೆ ಯಾವ ಹೇರ್ ಆಯಿಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಫುಲ್ ವಿಡಿಯೋನ ಮಿಸ್ ಮಾಡಬೇಡಿ, ಸ್ಕಿಪ್ಪು ಕೂಡ ಮಾಡಬೇಡಿ. ಫುಲ್ ವಿಡಿಯೋನ ನೋಡಿ ಯಾವ ಹೇರ್ ಆಯಿಲ್ನ ಯೂಸ್ ಮಾಡಬೇಕು, ನಾವು ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ವಾರದಲ್ಲಿ ಎಷ್ಟು ಸರಿ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಟೋಟಲಿ ನಾನು ಇಷ್ಟು ಹೇರ್ ಆಯಿಲ್ನ ಯೂಸ್ ಮಾಡ್ತೀನಿ. ಹೇಗೆ ಇದನ್ನು ಯೂಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಒಂದು ಬೌಲ್ ತಗೊಳ್ಳೋಣ. ಇದಕ್ಕೆ ಈಗ ಪ್ಯೂರ್ ಕೊಕೊನಟ್ ಆಯಿಲನ್ನು ಕೊಳ್ಳೋಣ. ಮೆಜರ್ಮೆಂಟ್ ಎಷ್ಟು ಅಂತ ಗೊತ್ತಾಗಲ್ಲ, ನನ್ನ ಹೇರ್ಗೆ ಎಷ್ಟು ಬೇಕು ಅಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಾಕು. ಕ್ಯಾಸ್ಟರ್ ಆಯಿಲ್ ಇದು ಅಷ್ಟೇ ನೋಡಿ ಹಾಕ್ಕೋಬೇಕು. ನೆಕ್ಸ್ಟ್ ರೋಸ್ಮೆರಿ ಲ್ಯಾವೆಂಡರ್ ಆಮ್ಲ ಹೆಲ್ತಿ ಹೇರ್ ಆಯಿಲ್ ಅಂತ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಹೇಳಿರೋದು ಆ್ಯಕ್ಚುಲಿ ನೈಟ್ ಮಾತ್ರ ಹೇರ್ಗೆ ಅಪ್ಲೈ ಮಾಡಿ ಇರಬೇಕು ಅಂತ, ಬಟ್ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಿಡ್ತೀನಿ. ಈ ಹೇರ್ ಆಯಿಲನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇದೇನು ಜಾಸ್ತಿ ಹಾಕ್ಕೋಬೇಕು ಅಂತ ಏನೂ ಇಲ್ಲ, ಸಾಕಿಷ್ಟು. ಲಾಸ್ಟ್ ಪ್ಯಾರಾಶೂಟ್ ಆಯುರ್ವೇದಿಕ್ ಕೊಕೊನಟ್ ಹೇರ್ ಆಯಿಲ್, ಆಯುರ್ವೇದಿಕ್. ಓಕೆ, ಇದರಲ್ಲಿ ಎಲ್ಲ ಥರದ್ದನ್ನು ಗಿಡಮೂಲಿಕೆ ಇರ್ಬೋದು, ಪ್ರತಿಯೊಂದನ್ನು ಹಾಕಿ ಈ ಹೇರ್ ಆಯಿಲ್ನ ತಯಾರು ಮಾಡಿದ್ದಾರೆ. ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ. ಸಾಕಷ್ಟು. ಇದಕ್ಕೆ ಬೇಕಿದ್ರೆ ವಿಟಮಿನ್ ಇ ಕ್ಯಾಪ್ಸ್ಯೂಲನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಮಿಕ್ಸ್ ಮಾಡಿ ಯಾವಾಗಲೂ ಹಚ್ಕೋತೀನಿ. ತುಂಬಾ ಒಳ್ಳೆ ರಿಸಲ್ಟ್ ಇದೆ ಇದು. 2 ಕ್ಯಾಪ್ಸ್ ಇದ್ದೀನಿ ನಾನು ಇದಕ್ಕೆ. ನಾನು 2 ಥರ ಬಾಚಣಿಕೆನ ಯೂಸ್ ಮಾಡ್ತೀನಿ. ಮೊದಲನ ಬಾಚಿ ಸಿಕ್ಕನ್ನ ತಕೊಳ್ಳೋಣ. ನೆಕ್ಸ್ಟ್ ಬಾಚಣಿಕೆ. ಇದೇ ಥರ ಸೆಲ್ಫ್ ಕೇರ್ ಬಗ್ಗೆ ಇನ್ನಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಥರ ವೀಡಿಯೋಸ್ ನಿಮಗೂ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಓಕೆ, ಬೌಲಲ್ಲಿರೋ ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿನೂ ಮಾಡ್ಕೋಬೋದು ಬೇಕಿದ್ರೆ. ಹೇರ್ ರೂಟಿಂದನೂ ಅಪ್ಲೈ ಮಾಡಬೇಕು ಆಯಿಲ್ನ. ನೋಡಿ, ಕೊನೆಗೂ ಈ ಥರ ಅಪ್ಲೈ ಮಾಡಬೇಕು. ಈ ಭಾಗದಲ್ಲಿ ಆಯಿಲ್ನ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹಾಕ್ಕೊಂಡು ಹೇರ್ನ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಹೀಗೆ ಹೇರ್ ಆಯಿಲ್ ಎಲ್ಲ ಅಪ್ಲೈ ಆಯಿತು. ಈಗ 2 to 3 hours ಈ ಥರಕ್ಕೆ ಬಿಡ್ತೀನಿ. ಇದೇ ಥರ ನೀವು ವೀಕ್ಲಿ 2 ಸರಿ ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇದೇ ಥರ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡೋದು 6 ಮಂತ್ ಕಂಟಿನ್ಯೂ ಮಾಡಿದರೆ ನಿಮಗೆ ಹೇರ್ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಹೇರ್ ಗ್ರೋತ್ ಕೂಡ ಆಗಿರುತ್ತೆ, ಹೇರ್ ಶೈನಿ ಆ್ಯಂಡ್ ಸಾಫ್ಟ್ ಆಗಿ ಕೂಡ ಇರುತ್ತೆ. ಅದರದ್ದು ಬೆಳವಣಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವ್ಯಾವ ಹೇರ್ ಆಯಿಲನ್ನು ಇಲ್ಲಿ ಹೇಳಿದ್ದೀನಿ ಆ ಹೇರ್ ಆಯಿಲ್ನ ಎಲ್ಲನೂ ಯೂಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಬಿಸಿ ಕೂಡ ಮಾಡಿ ನೀವು ತಲೆಗೆ ಹಚ್ಕೊಳ್ಬೋದು. ಇನ್ನು ಕೆಲವ್ರು ಏನಂದರೆ ಇಷ್ಟೆಲ್ಲ ಹೇರ್ ಆಯಿಲ್ ಹಚ್ಚಿದ ಮೇಲೆ ಹೇರ್ ಆಯಿಲ್ ಜಿಡ್ಡು ಹೋಗಲ್ಲ, ಹೀಗಾಗತ್ತೆ ಹಾಗಾಗತ್ತೆ ಅಂತ ತುಂಬ ಜನ ಹೇಳ್ಬೋದು. ತಲೆನೋವು ಬರುತ್ತೆ ಅಂತ ಹೇಳ್ತೀರಾ, ಬಟ್ ತಲೆನೋವು ಏನು ಬರಲ್ಲ. ಯಾಕೆ ಅಂತಂದರೆ ಹೇರ್ ವಾಶ್ ಹೇಗೆ ಮಾಡಬೇಕು, ಹೇಗೆ ಮಾಡಿದ್ರೆ ನಮ್ಮ ತಲೆಯಲ್ಲಿರೋ ಜಿಡ್ಡೆಲ್ಲ ಹೋಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೋಪಿದ್ದು ನಾನು ನಿಮಗೆ ಲಿಂಕನ್ನು ಹಾಕಿರ್ತೀನಿ, ಆ ಲಿಂಕನ್ನು ನೋಡಿ. ಆಮೇಲೆ ಶಾಂಪು ಯಾವುದು ನೀವು ರೆಗ್ಯುಲರ್ ಆಗಿ ಹಾಕ್ತೀರಾ ಅದೇ ಶಾಂಪೂನ ಯೂಸ್ ಮಾಡಿ. ಹೇರ್ ಆಯಿಲ್ ಮಾತ್ರ ಮಿಸ್ ಮಾಡಬೇಡಿ, ವೀಕ್ಲಿ 2 ಹಾಕ್ಕೊಳ್ಳೇಬೇಕು. ಓಕೆ, ಈಗ 3 hours ಆಗಿದೆ. ಹೇರ್ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ. ಹೇರ್ ವಾಶ್ ಆಗಿದೆ. ಈಗ ಎಷ್ಟು ಕ್ಲೀನ್ ಆಗಿದೆ ಅಂತಂದರೆ ತುಂಬಾ ಕ್ಲೀನ್ ಆಗಿದೆ ನನ್ನ ಹೇರು. ಇವತ್ತಿಗ ಬಾಡಿ ಆಯಿಲನ್ನು ಹಚ್ಕೋತಾ ಇದ್ದೀನಿ. ಬಾಡಿ ಆಯಿಲ್ ಯಾಕೆ ಅಂತ ಅಂದರೆ ನನ್ನ ಸ್ಕಿನ್ ತುಂಬಾ ಡ್ರೈ ಇರೋದ್ರಿಂದ ನಾನು ಬಾಡಿ ಆಯಿಲನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ. ನಾನು ಬಾಡಿ ಲೋಷನ್ನು ತುಂಬ ಚೆನ್ನಾಗಿದೆ. ನಾನೀಗ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗೋಕ್ಕೆ ನಾನು ಈ ಡ್ರೆಸ್ಸನ್ನು ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಡ್ರೆಸ್ ಇದು. ಬ್ಲ್ಯಾಕ್ ಕಲರ್ ಕುರ್ತಾ ಆ್ಯಂಡ್ ಬ್ಲೂ ಜೀನ್ಸ್. ತುಂಬಾ ಚೆನ್ನಾಗಿದೆ ನೋಡಿ.
ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಗ ಬೇಗ ರೆಡಿಯಾಗಿ ಬರೋಣ. ಹಾಗೆ ನನ್ನ ಒಂದು ಫೇವ್ರೆಟ್ ಬಿಂದಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಕಾಣುತ್ತೆ. ನನ್ನ ಲಾಸ್ಟ್ ಲುಕ್ ಬಿಂದಿನೂ ತುಂಬ ಚೆನ್ನಾಗಿ ಕಾಣುತ್ತೆ ಫೇಸ್ಗೆ. ಇವಾಗ ನಾನು ಹೇರ್ ಸೆಟ್ ಮಾಡ್ಕೊತೀನಿ. ಲಾಸ್ಟ್ ವಿಡಿಯೋಲ್ಲಿ ಹೇಳ್ದಾಗೇ ಹೇರನ್ನು ಕ್ಲೀನಾಗಿ ಒರೆಸ್ಕೊಂಡು ಅದಕ್ಕೆ ಹೇರ್ ಪ್ರೊಟೆಕ್ಷನ್ ಸಿರಮ್ ಹಾಕ್ಕೊಂಡು ಲಾಸ್ಟ್ಗೆ ಹೇರ್ ಸೆಟ್ ಮಾಡಿಕೊಂಡು ನನ್ನ ಫೈನಲ್ ಲುಕ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಆದರೂ ಏನೋ ಒಂದು ಮಿಸ್ ಮಾಡಿಕೊಂಡೆ ಅಂದ್ಕೊಂಡೆ, ನೋಡಿದ್ರೆ ವಾಚ್ ಹಾಕ್ಕೊಂಡಿರಲಿಲ್ಲ. ವಾಚನ್ನು ಹಾಕೋತೀನಿ ಇವಾಗ. ನನ್ನ ಫೇವ್ರೆಟ್ ವಾಚ್. ನಿಮಗೆ ನನ್ನ ವೀಡಿಯೋಸ್, ನಾನು ಇಲ್ಲಿವರೆಗೆ ಮಾಡಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೊನೆವರೆಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನ್ನ ಫೈನಲ್ ಲುಕ್ ಇವತ್ತು ಹೀಗಿತ್ತು. ಇದೇ ಥರ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.